ಚಿತ್ರರಂಗದಲ್ಲಿ ಹೊಸ ಪ್ರಯೋಗಗಳಿಗೇನು ಕಮ್ಮಿ ಇಲ್ಲ. ಈ ಸಾಲಿಗೆ ಈಗ ಹೊಸಬ್ಬರ ಭರವಸೆ ಸಿನಿಮಾ ಕೂಡ ಸೇರ್ಪಡೆಯಾಗಿದೆ. ಟೈಟಲ್ ಮೂಲಕವೇ ನಿರೀಕ್ಷೆ ಹುಟ್ಟಿಸಿರುವ ಈ ಚಿತ್ರದ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮ ಬೆಂಗಳೂರಿನ ಶ್ರೀ ರೇಣುಕಾಂಬ ಸ್ಟುಡಿಯೋದಲ್ಲಿ ಅದ್ಧೂರಿಯಾಗಿ ನೆರವೇರಿದೆ. ಲವ್, ಕ್ರೈಮ್, ಇಮೋಷನ್ಸ್ ಎಲ್ಲ ಅಂಶವನ್ನ ಒಳಗೊಂಡಿರುವ ಭರವಸೆ ಸಿನಿಮಾದ ಟ್ರೈಲರ್ ಪ್ರೇಕ್ಷಕರ ಗಮನ ಸೆಳೆದಿದೆ. ಹಾಗಾದ್ರೆ ಅದರ ಒಂದು ಝಲಕ್ ನೋಡ್ಕೊಂಡು ಬರೋಣ ಬನ್ನಿ. ಇವನು ಮುಂಚೆ ಹೆಂಗಿದ್ದ ಗೊತ್ತಾ? ಲೋಫರು, ದೊಡ್ಡ ಭಯಾನಕ ಲೋಫರು. ಆರಾಮಾಗಿ ರೋಡಲ್ಲಿ ಒಬ್ಬನೇ ನಡ್ಕೊಂಡು ಹೋಗ್ತಿದ್ದೆ, ಬೀದಿ ನಾಯಿ ಬೊಗಳಿದ್ರೆ ನಾವೇನ್ ಮಾಡೋಣ? ಅಘೋರ, ನೀನ್ ಗೋರಿ ಕಟ್ಟಕ್ ಬಂದಿರೋ ಅಘೋರ. ಈ ಅಘೋರನ್ ಜೊತೆ ಲಗೋರಿ ಆಡಿದ್ರೆ ಮಗನೇ ಕಳೆದೋಗ್ಬಿಡ್ತೀಯಾ? ತೆಗೆದು ಮಗ್ ಮಾಡ್ಬಿಡ್ತೀನಿ. ನಿನ್ನ ಬಲಿ ಕೊಟ್ಟು ಅಣ್ಣನ್ ಖುಷಿ ಪಡಿಸ್ತೀನಿ. ಹುಲಿ ಆಗೋದಕ್ ಬಂದಿರೋ ಇಲಿ ಎಲ್ಲ ಕಣೋ ಇದು. ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಹುಲಿ ಅನ್ನೋ ಅದಕ್ಕೆ ಅರ್ಥ ಗೊತ್ತಾಗುತ್ತೆ. ನಿಮ್ಗೆ ಯಾಕೋ ಜಾಸ್ತಿ ಆಯ್ತು, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಬೀದಿ ನಾಯಿ ಕಚ್ಚಿದ್ರೆ ಕಂಪ್ಲೇಂಟ್ ಕೊಡ್ತೀಯಾ? ಕ್ರಿಮಿ ಕೀಟಗಳ್ ನಾವು. ರಾಮನ ಭಂಟ ಆಂಜನೇಯ, ಆಂಜನೇಯನ ಭಕ್ತ ಪ್ರಶಾಂತ್ ಅವನೇ. ಮಾತಲ್ಲಿ ಹಿಡ್ತಾ ಇರ್ಲಿ. ಏನ್ರೋ ತುಂಬಾ ಖುಷಿಯಾಗಿದ್ದೀರಾ? ಏನಿಲ್ಲ ಕಣೋ, ಇವನ್ ಲವರ್. ಟೈಟಲ್ ಮೂಲಕವೇ ಗಮನ ಸೆಳೆದಿರುವ ಹೊಸಬ್ಬರ ಭರವಸೆ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ. ಬೆಂಗಳೂರಿನ ಶ್ರೀ ರೇಣುಕಾಂಬ ಸ್ಟುಡಿಯೋದಲ್ಲಿ ಅದ್ಧೂರಿಯಾಗಿ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮ ನೆರವೇರಿದೆ. ಪ್ರೀತ್ಸೋ ಹೃದಯಕ್ಕೆ ಎಂಬ ಕ್ಯಾಚಿ ಟ್ಯಾಗ್ ಲೈನ್ ಭರವಸೆ ಚಿತ್ರಕ್ಕಿದೆ. RR ಮೂವಿ ಮೇಕರ್ಸ್ ನಡಿಯಲ್ಲಿ ಶಿವಮೊಗ್ಗದ ಕಾಂಟ್ರಾಕ್ಟರ್ ಕಮ್ ಉದ್ಯಮಿ ನಾಗರಾಜ್ ಅವರು ತಮ್ಮ ಪತ್ನಿ ಲಕ್ಷ್ಮೀ ನಾಗರಾಜ್ ಅವರ ಹೆಸರಲ್ಲಿ ಭರವಸೆ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ. ನಿರ್ದೇಶಕ ಮುತ್ತು ಗಂಗೂರ ಸಿನಿಮಾಗೆ ಕತೆ, ಚಿತ್ರಕತೆ ಜೊತೆಗೆ ಸಂಭಾಷಣೆ ಬರೆದು ಭರವಸೆ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ರಾಮನ ಭಂಟ ಆಂಜನೇಯ, ಆಂಜನೇಯನ ಭಕ್ತ ಪ್ರಶಾಂತ್ ಅವನೇ. ಏನ್ರೋ ತುಂಬಾ ಖುಷಿಯಾಗಿದ್ದೀರಾ? ಏನಿಲ್ಲ ಕಣೋ, ಇವನ್ ಲವರ್ ಬಗ್ಗೆ ಮಾತಾಡ್ತಾ ಇದ್ದೆ. ಹೌದಾ? ಯಾರು ನಿನ್ ಲವರು? ಇನ್ನು ಈ ವೇಳೆ ಮಾತನಾಡಿದ ಚಿತ್ರದ ನಿರ್ದೇಶಕ ಮುತ್ತು ಗಂಗೂರ ಹಲವು ವಿಚಾರಗಳನ್ನ ಹಂಚಿಕೊಂಡ್ರು. ಅಂದುಕೊಂಡಂತೆ ಸಿನಿಮಾ ಚೆನ್ನಾಗಿ ಮೂಡಿಬಂದಿದೆ. ಪ್ರೀತಿ, ಕ್ರೈಮ್, ಎಳೆ ಇದ್ರೂ ಅಪ್ಪ ಅಮ್ಮ ಗೆಳೆತನದ ಭಾವನಾತ್ಮಕ ಸನ್ನಿವೇಶಗಳನ್ನ ಟೈಟಲ್ಗೆ ತಕ್ಕಂತೆ ತೋರಿಸಲಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಬದುಕಿನಲ್ಲಿ ಒಂದೊಂದು ಭರವಸೆಯನ್ನ ಇಟ್ಟುಕೊಂಡಿರ್ತಾನೆ. ಅದೇ ರೀತಿ ಹುಡುಗನೊಬ್ಬ ಜೀವನದಲ್ಲಿ ಭರವಸೆ ಅಂತ ಹೋದಾಗ ತರಾವರಿ ಘಟನೆಗಳು ನಡೆಯುತ್ತೆ. ಅದಕ್ಕೆ ಕಾರಣ ಏನು ಅನ್ನೋದೇ ಈ ಚಿತ್ರದ ಸಾರಾಂಶ ಅಂತ ಹೇಳಿದ್ರು. ಭರವಸೆ ಅನ್ನೋ ಸಿನಿಮಾ ಟ್ರೈಲರ್, ಸಾಂಗ್ಸ್ ನೋಡಿದಿರ, ತುಂಬಾ ಅದ್ದೂರಿಯಾಗಿ ಬಂದಿದೆ. ಅದನ್ನ ನೋಡಿ ನನಗೆ ಇನ್ನೂ ಖುಷಿ ಆಗ್ತಾ ಇದೆ. ಒಂದ್ ಒಳ್ಳೆ ಪ್ರೊಡ್ಯೂಸರ್ ನನ್ನ ಜೊತೆಗೆ ಸಾಥ್ ಕೊಡ್ತಾ ಇದಾರೆ ಅಂತೇಳಿ. ಸೊ ಅದ್ರ ಜೊತೆಗೆ ಎಲ್ಲಾ ಸಿನಿಮಾಗಳಿಗೂ ಒಳ್ಳೇದಾಗ್ಲಿ, ಕನ್ನಡ ಸಿನಿಮಾಗಳಿಗೆ ಒಳ್ಳೇದಾಗ್ಲಿ. ಸೊ ನನ್ನ ಮುಂಬರೋ ಸಿನಿಮಾಕ್ಕೆ ಎಲ್ಲರ ಆಶೀರ್ವಾದ ಇರ್ಲಿ ಅಂತ ನಿಮ್ಮೆಲ್ಲರಲ್ಲಿ ಬೇಡ್ಕೊಳ್ತಾ. ಹಾಗೆ ಚಿತ್ರದ ನಿರ್ಮಾಪಕ ನಾಗರಾಜ್ ಹೇಳುವಂತೆ ಬಸವಣ್ಣನವರ ತತ್ವ ಕಾಯಕವೇ ಕೈಲಾಸ ಭರವಸೆ ಚಿತ್ರಕ್ಕೆ ಅನ್ವಯಿಸುತ್ತೆ. ಹಣ ಹಾಕಲು ಬಂದವನಿಗೆ ನಿರ್ದೇಶಕರು ಸಣ್ಣ ಪಾತ್ರಕ್ಕೆ ಬಣ್ಣ ಹಚ್ಚಿಸಿದ್ದಾರೆ. ಮುಂದೆ ಮಕ್ಕಳ ಸಿನಿಮಾ ಪಾಠಶಾಲೆ ಗೆಳೆಯ ಸುರೇಶ್ ಕಂಠಿ ಅವರೊಂದಿಗೆ ಸೇರಿಕೊಂಡು ನಿರ್ಮಾಣ ಮಾಡ್ತಿದ್ದೇನೆ. ಹಣ ವಾಪಸ್ಸು ಬರುತ್ತೆ ಎಂಬ ಭರವಸೆ ಇದೆ ಅಂತ ಹೇಳಿದ್ರು. ಎಲ್ಲರಿಗೂ ಭರವಸೆ ಇದ್ದೀರಿ ಸರ್. ಯಾಕೆಂದ್ರೆ ಮಾಡೋ ಕೆಲಸ ಕಾರ್ಯದಲ್ಲಿ ಬಸವಣ್ಣವ್ರು ಹೇಳ್ತಾರೆ ಕಾಯಕ ಕೈಲಾಸ ಅಂತ ಹೇಳ್ಬಿಟ್ಟು. ನಾವು ಬಸವಣ್ಣವರ ತತ್ವ ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡಿರೋ ವ್ಯಕ್ತಿಗಳು ನಾವು. ಸೊ ಹಾಗಾಗಿ ನಾವು ಮಾಡಿದ್ವಿ, ಫಲ ಕೊಡೋದು ಭಗವಂತ. ಕೊಟ್ರೆ ತಗೊಂತೀವಿ, ಕೊಡ್ಲಿಲ್ಲ ಅಂದ್ರೆ ಭಗವಂತ ಇಚ್ಛೆ ಅಂತೀವಿ ಸರ್. ನಾನು ಆಕ್ಚುಲಿ ಪ್ರೊಡ್ಯೂಸ್ಗೆ ಅಂತ ಬಂದಿದ್ದೆ ಸರ್. ಅದು ಪ್ರೊಡ್ಯೂಸ್ಗೆ ಅಂತೇಳಿ ಬಂದಿತ್ತು. ಆಮೇಲೆ ನಾನು ಆಕ್ಟಿಂಗು ಇತ್ತು ನನಗೆ ಮಾಡ್ಬೇಕಂತ. ತದನಂತರ ನಾನು ಆಕ್ಟಿಂಗ್ ಇದು ಮಾಡಿದೆ ಸರ್. ಅದು ಒಟ್ನಲ್ಲಿ ಚಿತ್ರದ ತಾರಾಕಣದಲ್ಲಿ ವಿನಯ್ ರಾಜ್, ಅಹಲ್ಯ ಸುರೇಶ್, ಹೊನ್ನಾವಳಿ ಕೃಷ್ಣ, ಶೋಭರಾಜ್, ಮನಮೋಹನ್ ರೈ, ಕಿಲ್ಲರ್ ವೆಂಕಟೇಶ್, ಕೆಂಪೇಗೌಡ ಮುಂತಾದವರು ನಟಿಸಿದ್ದಾರೆ. ಬೆಂಗಳೂರು, ಶಿವಮೊಗ್ಗ, ಮಂಗಳೂರು, ಉಡುಪಿಯ ಸುಂದರ ತಾಣಗಳಲ್ಲಿ ಚಿತ್ರೀಕರಣ ನಡೆಸಲಾಗಿದೆ. ಚಿತ್ರಕ್ಕೆ ಶ್ರೀಹರ್ಷ ಕಾಗೋಡ್ ಸಂಗೀತ ನೀಡಿದ್ದಾರೆ. ವೀನಸ್ ಮೂರ್ತಿ ಛಾಯಾಗ್ರಹಣವಿದೆ. ಆಗಸ್ಟ್ನಲ್ಲಿ ಭರವಸೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆರಾಮಾಗಿ ರೋಡಲ್ಲಿ ಒಬ್ಬನೇ ನಡ್ಕೊಂಡು ಹೋಗ್ತಿದ್ದೆ, ಬೀದಿ ನಾಯಿ ಬೊಗಳಿದ್ರೆ ನಾವೇನ್ ಮಾಡೋಣ? ಅಪೇಕ್ಷಾ ಎಂ, ಫಿಲ್ಮ್ ಬ್ಯೂರೋ, TV5. ನೀನ್ ಗೋರಿ ಕಟ್ಟಕ್ ಬಂದಿರೋ ಅಘೋರ. ಈ ಅಘೋರನ್ ಜೊತೆ ಲಗೋರಿ ಆಡಿದ್ರೆ ಮಗನೇ ಕಳೆದೋಗ್ಬಿಡ್ತೀಯಾ?